Good morning, students. The next topic is tissue culture. It is method of growing plant cell, tissue or an organ in an artificial nutrient medium under aseptic conditions provided with controlled conditions of light and temperature is called tissue culture. ನೀವು ಕೇಳಿದಿರ ಟಿಶ್ಯೂ ಕಲ್ಚರ್ ಅಂತ ಕೂಡಲೇ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಟಿಶ್ಯೂ ಕಲ್ಚರ್ ಮೆಥಡಲ್ಲಿ ಪ್ಲಾಂಟ್ ಸೆಲ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಆರ್ಗನ್ಸ್ಗಳನ್ನ ಏನು ಮಾಡ್ತೀವಿ ಯೂಸ್ ಮಾಡ್ತೀವಿ. ತಗೊಂಡಿರುವಂಥ ಟಿಶ್ಯೂ ಸೆಲ್ ಆರ್ಗನ್ಸ್ಗಳನ್ನ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್ ಅಲ್ಲಿ ನಾವೇನಾರ ಡೆವಲಪ್ ಮಾಡಿದ್ರೆ ದಟ್ ಒನ್ ಈಸ್ ಕಾಲ್ಡ್ ಟಿಶ್ಯೂ ಕಲ್ಚರ್ ಅಂತ ಹೇಳಿ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಓಕೆ, ಇದು ಫಸ್ಟ್ ಒನ್ ಆಯಿತು. ಟಿಶ್ಯೂ ಕಲ್ಚರ್ ಬರುವಂಥ ಕೆಲವೊಂದು ವರ್ಡ್ಸ್ಗಳಂದ್ರೆ ದಿ ಫಸ್ಟ್ ಒನ್ ಈಸ್ ಎಕ್ಸ್ಪ್ಲಾಂಟ್. ಎಕ್ಸ್ಪ್ಲಾಂಟ್ ಅಂದ ಕೂಡಲೇ ಇಫ್ ಎನಿ ಪಾರ್ಟ್ಸ್ ಆಫ್ ಪ್ಲಾಂಟ್ ಲೈಕ್ ಸೆಲ್, ಟಿಶ್ಯೂ ಆರ್ ಆರ್ಗನ್ಸ್ ಅಂದ್ರೆ ಎನಿ ಪಾರ್ಟ್, ಯಾವ ಪಾರ್ಟ್ನ ಯೂಸ್ ಮಾಡ್ತಿದ್ದೀರಾ ಟಿಶ್ಯೂ ಕಲ್ಚರ್ ಅಲ್ಲಿ, ದಟ್ ಒನ್ ಇಸ್ ಕಾಲ್ಡ್ ಎಕ್ಸ್ಪ್ಲಾಂಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಡೆಫಿನೇಷನ್ ಫುಲ್ಲು. ಇಫ್ ಎನಿ ಪಾರ್ಟ್ಸ್ ಆಫ್ ಪ್ಲಾಂಟ್ ಲೈಕ್ ಸೆಲ್, ಟಿಶ್ಯೂ ಆರ್ ಆರ್ಗನ್ ಗ್ರೋನ್ ಇನ್ ಎ ಟೆಸ್ಟ್ ಟ್ಯೂಬ್ containing artificial nutrient medium under sterile condition is called explant ಅಂತೇಳಿ ಕರಿತೀವಿ. ಅಂದ್ರೆ ಯಾವ ಪಾರ್ಟ್ ನ ಯೂಸ್ ಮಾಡ್ತಿದ್ದೀರಾ ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಎ ಎಕ್ಸ್ಪ್ಲಾಂಟ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಟೆಸ್ಟ್ ಟ್ಯೂಬ್ ಅಂತ ಮಾಡಿ ಇದರೊಳಗೆ ನ್ಯೂಟ್ರಿಯೆಂಟ್ ಆಡ್ ಮಾಡಿದ್ದೀರಾ. ಯಾಕಂದ್ರೆ ನಾವೇನು ಪಾರ್ಟ್ನ ಯೂಸ್ ಮಾಡ್ತೀವಿ ಆ ಪಾರ್ಟ್ನ ನಾವು ಎಲ್ಲಿ ಗ್ರೋ ಮಾಡ್ತೀವಿ ಅಂದ್ರೆ ಟೆಸ್ಟ್ ಟ್ಯೂಬಲ್ಲಿ ವಿತ್ ಆನ್ ನ್ಯೂಟ್ರಿಯೆಂಟ್ ಮೀಡಿಯಾ. ಇದನ್ನ ನ್ಯೂಟ್ರಿಯೆಂಟ್ ಮೀಡಿಯಾ ಅಂತ ಮಾಡಿ ಇದ್ರ ಮೇಲೆ ಏನು ಮಾಡ್ತೀರಾ, ಸೆಲ್ ಆಗಿರ್ಬೋದು, ಟಿಶ್ಯೂ ಆಗಿರ್ಬೋದು, ಆರ್ಗನ್ಸ್ನ ಟ್ರಾನ್ಸ್ಫರ್ ಮಾಡಿದ್ರಿ. ಅಗೇನ್ ಯಾವಾಗ ನ್ಯೂಟ್ರಿಯೆಂಟ್ ಮೀಡಿಯಾಗೆ ಸೆಲ್, ಟಿಶ್ಯೂ ಆರ್ ಆರ್ಗನ್ ಟ್ರಾನ್ಸ್ಫರ್ ಆಗುತ್ತೆ, ನ್ಯೂಟ್ರಿಯೆಂಟ್ ಮೀಡಿಯಾ ಪ್ರೊವೈಡ್ ಏನೇನ ಪ್ರೊವೈಡ್ ಮಾಡುತ್ತಂದ್ರೆ ಸುಕ್ರೋಸ್ನ ಪ್ರೊವೈಡ್ ಮಾಡುತ್ತೆ, ಇನ್ಆರ್ಗ್ಯಾನಿಕ್ ಸಾಲ್ಟ್ಸ್, ವಿಟಮಿನ್ಸ್, ಅಮೈನೋ ಆಸಿಡ್ಸ್, ಗ್ರೋತ್ ರೆಗ್ಯುಲೇಟರ್ಸ್ ಗಳನ್ನ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಲೈಕ್ ಆಕ್ಸಿನ್ಸ್, ಜಿಬರ್ಲಿನ್ಸ್, ಅಂಡ್ ಸೈಟೋಕೈನಿನ್ಸ್. ಇದಿಷ್ಟು ಕಂಟೆಂಟ್ಸ್ ಏನ್ ಮಾಡುತ್ತೆ, ನ್ಯೂಟ್ರಿಯೆಂಟ್ ಮೀಡಿಯಾ ಯಾರಿಗೆ ಪ್ರೊವೈಡ್ ಮಾಡುತ್ತೆ, ಪ್ರೊವೈಡ್ ಸೆಲ್, ಟಿಶ್ಯೂ ಆರ್ ಆರ್ಗನ್ ಗ್ರೋತ್ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಒನ್ ಈಸ್ ಕಾಲ್ಡ್ ಎಕ್ಸ್ಪ್ಲಾಂಟ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎನಿ ಪಾರ್ಟ್, ಯಾವ ಪಾರ್ಟ್ ಬೇಕಾದ್ರೂ ಯೂಸ್ ಮಾಡಬಹುದು. ಎನಿ ಪಾರ್ಟ್ ಆಫ್ ಪ್ಲಾಂಟ್ ಲೈಕ್ ಸೆಲ್, ಟಿಶ್ಯೂ ಆರ್ ಆರ್ಗನ್ ಗ್ರೋನ್ ಇನ್ ಎ ಟೆಸ್ಟ್ ಟ್ಯೂಬ್ containing artificial nutrient media under sterile condition is called explant ಅಂತೇಳಿ ಕರಿತೀವಿ. ನೋಡಿ ಈ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ ಮೀಡಿಯಾ ಏನೇನನ್ನ ಪ್ರೊವೈಡ್ ಮಾಡುತ್ತೆ ಅಂತೇಳಿ. ಇದು ಫಸ್ಟ್ ಟಾಪಿಕ್ ಆಯ್ತು, ಎಕ್ಸ್ಪ್ಲಾಂಟ್. ಆಫ್ಟರ್ ದಿ ಎಕ್ಸ್ಪ್ಲಾಂಟ್ ಸೆಕೆಂಡ್ ಒನ್ ಈಸ್ ಕ್ಯಾಲಸ್. ಕ್ಯಾಲಸ್ ಅಂತ ಕೂಡಲೇ ದಿ ಸೆಲ್ಸ್ ಆಫ್ ಎಕ್ಸ್ಪ್ಲಾಂಟ್ ಸ್ಟಾರ್ಟ್ ಡಿವೈಡಿಂಗ್ ಇನ್ ದಿ ಮೀಡಿಯಾ ಅಂಡ್ ಗಿವ್ಸ್ undifferentiated mass of tissue. that one is considered as callus ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈಗೇನಾಗಿದೆ, ನಾವು ಟ್ರಾನ್ಸ್ಫರ್ ಮಾಡಿರುವಂತಹ ಟಿಶ್ಯೂ, ಸೆಲ್ ಆರ್ ಆರ್ಗನ್ ಇಲ್ಲಿದೆ, ನ್ಯೂಟ್ರಿಯೆಂಟ್ ಮೀಡಿಯಾದ ಮೇಲಿದೆ. ಈ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಯಾವಾಗ ಇರುತ್ತೆ, ನ್ಯೂಟ್ರಿಯೆಂಟ್ ಮೀಡಿಯಾನ ಯೂಸ್ ಮಾಡಿಕೊಂಡು ಈ ಸೆಲ್ ಏನಾಗುತ್ತೆ, ತನ್ನ ಮಲ್ಟಿಪ್ಲಿಕೇಶನ್ ಶುರು ಮಾಡುತ್ತೆ. ದಿ ಸೆಲ್ಸ್ ಆಫ್ ಎಕ್ಸ್ಪ್ಲಾಂಟ್ ಸ್ಟಾರ್ಟ್ ಡಿವೈಡಿಂಗ್, ಡಿವಿಷನ್ ಏನ್ ಮಾಡ್ತು, ಬಿಗಿನ್ ಮಾಡ್ತು, ಅಂಡ್ ದೇ ಗಿವ್ ಏನ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಟಿಶ್ಯೂಸ್ ಏನ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಕ್ಯಾಲಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಫಸ್ಟ್ ಏನು ಪಾರ್ಟ್ ಯೂಸ್ ಮಾಡಿದೀವಿ ಅದನ್ನ ನ್ಯೂಟ್ರಿಯೆಂಟ್ ಮೀಡಿಯಾಗೆ ಟ್ರಾನ್ಸ್ಫರ್ ಮಾಡಿದ್ವಿ, ಎಕ್ಸ್ಪ್ಲಾಂಟ್. ಅಗೇನ್ ಯಾವಾಗ ಸೆಲ್ಸ್ ಆಫ್ ಎಕ್ಸ್ಪ್ಲಾಂಟ್ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಪ್ರೆಸೆಂಟ್ ಇರುತ್ತೆ, ಆ ನ್ಯೂಟ್ರಿಯೆಂಟ್ ಮೀಡಿಯಾದ ಮೇಲೆ which start their division, dividing ಆಗುತ್ತೆ and they produces
ಅನ್ಡಿಫರೆನ್ಶಿಯೇಟ್ ಮಾಸ್ ಆಫ್ ಸೆಲ್ ಟಿಶ್ಯೂಸ್ ಏನ್ ಮಾಡುತ್ತೆ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಕ್ಯಾಲಸ್ ಅಂತ ಹೇಳಿ ಕರಿತೀವಿ. ಅದೇ ಪಾಯಿಂಟ್ ನೋಡಿ. ದಿ ಸೆಲ್ಸ್ ಆಫ್ ಎಕ್ಸ್ಪ್ಲಾಂಟ್ ಸ್ಟಾರ್ಟ್ ಡಿವೈಡಿಂಗ್ ಇನ್ ದಿ ಮೀಡಿಯಂ ಅಂಡ್ ಗಿವ್ಸ್ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಟಿಶ್ಯೂ ಇಸ್ ಕಾಲ್ಡ್ ಕ್ಯಾಲಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ. ದಿ ಕ್ಯಾಲಸ್ ಏನ್ ಫಾರ್ಮೇಶನ್ ಆಗಿದೆ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಟಿಶ್ಯೂ. ದಿ ಕ್ಯಾಲಸ್ ಲೇಟರ್ ಗಿವ್ ರೈಸ್ ಟು ಎಂಬ್ರಿಯಾಯ್ಡ್ಸ್ ಇಸ್ ಕಾಲ್ಡ್ ಸೊಮ್ಯಾಟಿಕ್ ಎಂಬ್ರಿಯಾಯ್ಡ್ಸ್ ಅಂತ ಹೇಳಿ ಕರಿತೀವಿ. ಇದು ಸೆಕೆಂಡ್ ಟರ್ಮ್ ನಾವು ಟಿಶ್ಯೂ ಕಲ್ಚರ್ ಯೂಸ್ ಮಾಡೋದು. ದಟ್ ಈಸ್ ದಿ ಕ್ಯಾಲಸ್. ನೆಕ್ಸ್ಟ್ ನೋಡಿ ಥರ್ಡ್ ಒನ್, ದಟ್ ಈಸ್ ದಿ ಟೋಟಿಪೊಟೆನ್ಸಿ. ಟೋಟಿಪೊಟೆನ್ಸಿ ಅಂದ್ರೆ ಇಟ್ ಈಸ್ ದಿ ಎಬಿಲಿಟಿ ಆಫ್ ಪ್ಲಾಂಟ್ ಸೆಲ್. ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಬಿಲಿಟಿ ಆಫ್ ಪ್ಲಾಂಟ್ ಸೆಲ್, ಇದು ಪ್ಲಾಂಟ್ ಸೆಲ್ಲಿನ ಎಬಿಲಿಟಿ ಆಫ್ ಪ್ಲಾಂಟ್ ಸೆಲ್ ಟು ಮಲ್ಟಿಪ್ಲೈ ಅಂಡ್ ರೀಜನರೇಟ್ ಇನ್ ಟು ಎ ನ್ಯೂ ಪ್ಲಾಂಟ್. ನ್ಯೂ ಪ್ಲಾಂಟ್ ಆಗಿ ಫಾರ್ಮ್ ಆಯಿತು. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಟೋಟಿಪೊಟೆನ್ಸಿ. ಇಟ್ ಈಸ್ ದಿ ಎಬಿಲಿಟಿ ಆಫ್ ಪ್ಲಾಂಟ್ ಸೆಲ್ ಎಬಿಲಿಟಿ ನೋಡಿ ಟು ಮಲ್ಟಿಪ್ಲೈ ಆಯಿತು ಅಂಡ್ ರೀಜನರೇಟ್ ಆಯಿತು ಅಂಡ್ ಫೈನಲ್ ಏನ ಫಾರ್ಮ್ ಆಯಿತು ನ್ಯೂ ಪ್ಲಾಂಟ್ ಆಗಿ ಫಾರ್ಮೇಶನ್ ಆಯಿತು. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಟೋಟಿಪೊಟೆನ್ಸಿ ಅಂತೇಳಿ ಕರಿತೀವಿ. ಇದು ಥರ್ಡ್ ಕಾನ್ಸೆಪ್ಟ್. ನೆಕ್ಸ್ಟ್ ಫೋರ್ತ್ ಒನ್, ಟಿಶ್ಯೂ ಕಲ್ಚರ್ ಅಬ್ಸರ್ವ್ ಮಾಡೋದು. ಫೋರ್ತ್ ಒನ್, ದಟ್ ಈಸ್ ದಿ ಮೈಕ್ರೋ ಪ್ರೊಪಗೇಷನ್. ಮೈಕ್ರೋ ಪ್ರೊಪಗೇಷನ್ ಅಂದ್ರೆ ನಾವು ಟಿಶ್ಯೂ ಕಲ್ಚರ್ ಏನ್ ಮಾಡ್ತೀವಿ, ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ. ಯಾಕಂದ್ರೆ ಕೆಪಾಸಿಟಿ ಇದೆ. ಯಾಕಂದ್ರೆ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಒಂದು ಸೆಲ್ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಆ ಸೆಲ್ ಏನಾಗುತ್ತೆ, ದೆ ಪ್ರೊಡ್ಯೂಸಸ್ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಟಿಶ್ಯೂ. ಅಗೇನ್ ಈಚ್ ಸೆಲ್, ಪ್ಲಾಂಟ್ ಸೆಲ್ ಟು ಮಲ್ಟಿಪ್ಲೈ ಅಂಡ್ ರೀಜನರೇಟ್ ಇನ್ ಟು ನ್ಯೂ ಪ್ಲಾಂಟ್ ಇಸ್ ಕಾಲ್ಡ್ ಟೋಟಿಪೊಟೆನ್ಸಿ ಅಂತ ಕರೆದ್ವಿ. ಇಲ್ಲಿ ನೋಡಿ, ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಥ್ರೂ ದಿ ಟಿಶ್ಯೂ ಕಲ್ಚರ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಮೈಕ್ರೋ ಪ್ರೊಪಗೇಷನ್ ಅಂತೇಳಿ ಕರಿತೀವಿ. ಹಾಗಾಗಿ ಇಲ್ಲಿ ಡೆಫಿನೇಷನ್ ಬರೀತಾ, ದಿ ಮೆಥಡ್ ಆಫ್ ಪ್ರೊಡಕ್ಷನ್ ಆಫ್ ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಥ್ರೂ ಟಿಶ್ಯೂ ಕಲ್ಚರ್ ಈಸ್ ಕನ್ಸಿಡರ್ಡ್ ಆಸ್ ಮೈಕ್ರೋ ಪ್ರೊಪಗೇಷನ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದು ಫೋರ್ತ್ ಒನ್ ಆಯ್ತು. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ನೋಡಿ, ಟಿಶ್ಯೂ ಕಲ್ಚರ್ಲಿ ಸೋಮಾಕ್ಲೋನ್ಸ್. ಸೋಮಾಕ್ಲೋನ್ಸ್ ಅಂದ್ರೆ ಪ್ಲಾಂಟ್ ಗ್ರೋನ್ ಬೈ ಮೈಕ್ರೋ ಪ್ರೊಪಗೇಷನ್. ಅಂದ್ರೆ ಏನು ಥೌಸಂಡ್ಸ್ ಆಫ್ ಪ್ಲಾಂಟ್ಸ್ ಫಾರ್ಮೇಶನ್ ಆಗಿದೆ, ಪ್ಲಾಂಟ್ಸ್ ಗ್ರೋನ್ ಬೈ ಮೈಕ್ರೋ ಪ್ರೊಪಗೇಷನ್ ಆರ್ ಜೆನೆಟಿಕಲಿ ಐಡೆಂಟಿಕಲ್ ಆಗಿದೆ. ಏನಕ್ಕೆ ಜೆನೆಟಿಕಲಿ ಐಡೆಂಟಿಕಲ್ ಆಗಿದೆ ಅಂದ್ರೆ ಬಿಕಾಸ್ ದೇ ಆರ್ ಪ್ರೊಡ್ಯೂಸ್ಡ್ ಬೈ ಸೊಮ್ಯಾಟಿಕ್ ಸೆಲ್. ಸೊಮ್ಯಾಟಿಕ್ ಸೆಲ್ ಇಂದ ಏನಾಗಿದೆ, ಪ್ರೊಡ್ಯೂಸ್ ಆಗಿದೆ. ದಟ್ಸ್ ವೈ ದೇ ಆರ್ ಜೆನೆಟಿಕಲಿ ಐಡೆಂಟಿಕಲ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಸೋಮಾಕ್ಲೋನ್ಸ್ ಅಂತ ಏನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಈ 5 ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್. ಯಾವ್ದ್ರಲ್ಲಿ, ಟಿಶ್ಯೂ ಕಲ್ಚರ್ ಅಲ್ಲಿ. ಫಸ್ಟ್ ಡೆಫಿನಿಷನ್, ಏನು ಟಿಶ್ಯೂ ಕಲ್ಚರ್ ಅಂದ್ರೆ ಏನು. ಫಸ್ಟ್ ಟರ್ಮ್ ಇದರಲ್ಲಿ ಎಕ್ಸ್ಪ್ಲಾಂಟ್. ಯಾವ ಪಾರ್ಟ್ ಯೂಸ್ ಮಾಡ್ತಿದ್ದೀರಾ, ಇಫ್ ಎನಿ ಪಾರ್ಟ್ಸ್ ಆಫ್ ಪ್ಲಾಂಟ್ ಲೈಕ್ ಸೆಲ್, ಟಿಶ್ಯೂ ಆರ್ ಆರ್ಗನ್ ಸೆಲೆಕ್ಟ್ ಮಾಡ್ಕೊಂಡ್ರಿ. ಅದನ್ನ ಎಲ್ಲಿ ಡೆವಲಪ್ ಮಾಡ್ತಿದ್ದೀರಾ, ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಅಂಡರ್ ಸ್ಟರೈಲ್ ಕಂಡೀಷನ್. ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸ್ಪ್ಲಾಂಟ್ ಅಂತೇಳಿ ಕರಿತೀವಿ. ಆ ನ್ಯೂಟ್ರಿಯೆಂಟ್ ಮೀಡಿಯಾ ಏನೇನ ಪ್ರೊವೈಡ್ ಮಾಡುತ್ತೆ ನೋಡಿ. ಯಾವಾಗ ಇವೆಲ್ಲವೂ ಪ್ರೊವೈಡ್ ಆಗುತ್ತೆ, ಸೆಲ್ಸ್ ಆಫ್ ಎಕ್ಸ್ಪ್ಲಾಂಟ್ ಡಿವೈಡಿಂಗ್ ಇನ್ ದಿ ಮೀಡಿಯಾದಲ್ಲೇ ಡಿವೈಡ್ ಆಗುತ್ತೆ ಅಂಡ್ ದ ಪ್ರೊಡ್ಯೂಸಸ್ ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಫ್ ಟಿಶ್ಯೂ, ಕ್ಯಾಲಸ್ ಅಂತೇಳಿ ಕರಿತೀವಿ. ಥರ್ಡ್ ಪಾಯಿಂಟ್, ಎಬಿಲಿಟಿ ಆಫ್ ಪ್ಲಾಂಟ್ ಸೆಲ್ ಟು ಮಲ್ಟಿಪ್ಲೈ ಅಂಡ್ ರೀಜನರೇಟ್ ಇನ್ ಟು ನ್ಯೂ ಪ್ಲಾಂಟ್ ಆಗಿ ಫಾರ್ಮ್ ಆಗುತ್ತೆ ದ ಪ್ಲಾಂಟ್ ಸೆಲ್. ದಟ್ ಒನ್ ಇಸ್ ಕನ್ಸಿಡರ್ಡ್ ಆಸ್ ಟೋಟಿಪೊಟೆನ್ಸಿ. ನೆಕ್ಸ್ಟ್ ಒನ್, ಮೈಕ್ರೋ ಪ್ರೊಪಗೇಷನ್. Thousands of plants produced through the tissue culture is called micropropagation. Somaclones, plants grown by micropropagation, genetically identical ಆಗಿರುತ್ತೆ. ಏನ್ ಪ್ಲಾಂಟ್ಸ್ ಫಾರ್ಮ್ ಆಗಿರುತ್ತೆ, ಏನಕ್ಕೆ ಅಂದ್ರೆ ಅವೆಲ್ಲವೂ ಪ್ರೊಡ್ಯೂಸ್ ಆಗಿರೋದು ಸೊಮ್ಯಾಟಿಕ್ ಸೆಲ್ಸ್ ಇಂದ. ಓಕೆ, ಇದು ಸೋಮೋಕ್ಲೋನ್ಸ್ ಆಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ ಅಂದ್ರೆ ಅಪ್ಲಿಕೇಶನ್ ಆಫ್ ಟಿಶ್ಯೂ ಕಲ್ಚರ್. ಅಪ್ಲಿಕೇಶನ್ ಆಫ್ ಟಿಶ್ಯೂ ಕಲ್ಚರ್ ನೋಡ್ತಾ ಇದ್ರೆ ಕೆಲವೊಂದು ಅಪ್ಲಿಕೇಶನ್ಸ್ ನ ಇಂಡಿಕೇಟ್ ಮಾಡ್ತೀವಿ. ಏನೇನು ಅಪ್ಲಿಕೇಶನ್ಸ್ ಅಂದ್ರೆ ಪ್ರೊಡಕ್ಷನ್ ಆಫ್ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ಫ್ರಮ್ ಸ್ಮಾಲ್ ಟಿಶ್ಯೂ ಆರ್ ಸಿಂಗಲ್ ಸೆಲ್. ಯಾಕಂದ್ರೆ ಟಿಶ್ಯೂ ಕಲ್ಚರ್ ಇದು ಪಾಸಿಬಿಲಿಟಿ ಇದೆ, ಒಂದು ಸಿಂಗಲ್ ಸೆಲ್ ನ ಯೂಸ್ ಮಾಡಿ ಲಾರ್ಜ್ ನಂಬರ್ ಆಫ್ ಪ್ಲಾಂಟ್ ನ ಪ್ರೊಡ್ಯೂಸ್ ಮಾಡಬಹುದು. ಫಸ್ಟ್ ಬೆನಿಫಿಟ್. ಅಗೇನ್ ಪ್ರೊಡಕ್ಷನ್ ಆಫ್ ಜೆನೆಟಿಕಲಿ ಐಡೆಂಟಿಕಲ್ ಪ್ಲಾಂಟ್ಸ್ ನ ಪ್ರೊಡ್ಯೂಸ್ ಮಾಡಬಹುದು. ದಟ್ ಒನ್ ಇಸ್ ಕಾಲ್ಡ್ ಸೋಮಾಕ್ಲೋನ್ಸ್ ಅಂತ ಇಂಡಿಕೇಟ್ ಮಾಡಿದ್ವಿ. ಥರ್ಡ್ ಒನ್, ಪ್ರೊಡಕ್ಷನ್ ಆಫ್ ಡಿಸೀಸ್ ಫ್ರೀ ವೆರೈಟೀಸ್ ಥ್ರೂ ಮೆರಿಸ್ಟೆಮ್ ಕಲ್ಚರ್ ಮೂಲಕ ಡಿಸೀಸ್ ಫ್ರೀ, ಎಸ್ಪೆಷಲಿ ವೈರಲ್ ಡಿಸೀಸ್ ಫ್ರೀ ಪ್ಲಾಂಟ್ ವೆರೈಟೀಸ್ ಏನ್ ಮಾಡಬಹುದು, ಪ್ರೊಡ್ಯೂಸ್ ಮಾಡಬಹುದು. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಂತೀರಂದ್ರೆ, ಇಫ್ ದಿ ಪ್ಲಾಂಟ್ ಈಸ್ ಇನ್ಫೆಕ್ಟೆಡ್ ವಿತ್
ಒಂದು ಪ್ಲಾಂಟ್ ಇದೆ, ಪ್ಲಾಂಟ್ ಈಸ್ ಇನ್ಫೆಕ್ಟೆಡ್ ವಿತ್ ವೈರಸ್. ಆ ಪ್ಲಾಂಟ್ ಏನಾಗಿದೆ, ವೈರಸ್ ಇಂದ ಇನ್ಫೆಕ್ಟ್ ಆಗಿದೆ. ಬಟ್ ದಿ ಮೆರಿಸ್ಟಮ್ ಎಸ್ಪೆಷಲಿ, ಯಾವ ಮೆರಿಸ್ಟಮ್ ಅಂದ್ರೆ ಅಪಿಕಲ್ ಅಂಡ್ ಆಕ್ಸಿಲರಿ ಮೆರಿಸ್ಟಮ್. ದಿ ಪ್ಲಾಂಟ್ ಈಸ್ ಇನ್ಫೆಕ್ಟೆಡ್ ವಿತ್ ದಿ ವೈರಸ್. ಪ್ಲಾಂಟಿಗೆ ವೈರಲ್ ಇನ್ಫೆಕ್ಷನ್ ಆಗಿದೆ, ಬಟ್ ದಿ ಮೆರಿಸ್ಟಮ್ ಎಸ್ಪೆಷಲಿ ಅಪಿಕಲ್ ಅಂಡ್ ಆಕ್ಸಿಲರಿ ಮೆರಿಸ್ಟಮ್ is free from virus. Plant is infected with the virus, but the meristem, especially apical and axillary, is free from the virus. Next ಏನ್ ಮಾಡ್ತೀವಿ ಅಂದ್ರೆ, meristem ಇದು free from the virus. Meristem grow in vitro. ಅಂದ್ರೆ ಟೆಸ್ಟ್ ಟ್ಯೂಬಲ್ ಏನ್ ಮಾಡ್ತಾ ಇದೀವಿ, ಡೆವಲಪ್ ಮಾಡ್ತಾ ಇದೀವಿ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ. ಮೆರಿಸ್ಟಮ್ ಗ್ರೋ ಇನ್ ವಿಟ್ರೋ ಅಂಡ್ ಫೈನಲಿ obtain virus free plant. ವೈರಸ್ ಫ್ರೀ ಪ್ಲಾಂಟ್ ಏನಾಗುತ್ತೆ, ಅಪಿಯರ್ ಆಗುತ್ತೆ. ದಟ್ ಈಸ್ ದಿ ಪ್ರೊಡಕ್ಷನ್ ಆಫ್ ಡಿಸೀಸ್ ಫ್ರೀ ವೆರೈಟೀಸ್ ಥ್ರೂ ದಿ ಮೆರಿಸ್ಟಮ್ ಕಲ್ಚರ್. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ತೀರಾ ಅಂದ್ರೆ, ಪ್ಲಾಂಟ್ ಈಸ್ ಇನ್ಫೆಕ್ಟೆಡ್ ವಿತ್ ದಿ ವೈರಸ್, ಬಟ್ ದಿ ಮೆರಿಸ್ಟಮ್ ಎಸ್ಪೆಷಲಿ ಅಪಿಕಲ್ ಅಂಡ್ ಆಕ್ಸಿಲರಿ ಈಸ್ ಫ್ರೀ ಫ್ರಮ್ ದಿ ವೈರಸ್. ವೈರಸ್ ಇಂದ ಫ್ರೀ ಆಗಿದೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಟಿಶ್ಯೂ ಕಲ್ಚರ್ ಅಲ್ಲಿ ಈ ಮೆರಿಸ್ಟಮ್ ನ ಎಲ್ಲಿ ಡೆವಲಪ್ ಮಾಡಿದ್ವಿ, ಇನ್ವಿಟ್ರೋದಲ್ಲಿ ಡೆವಲಪ್ ಮಾಡಿದ್ವಿ, ಗ್ರೋ ಇನ್ವಿಟ್ರೋ. ಅಂಡ್ ಫೈನಲಿ ನಮ್ಗೆ ಏನ್ ಅಪ್ಟೈನ್ ಆಯ್ತು ಅಂದ್ರೆ, ವೈರಸ್ ಫ್ರೀ ಪ್ಲಾಂಟ್ ಏನಾಯ್ತು, ಅಪ್ಟೈನ್ ಆಯ್ತು. ದಟ್ ಈಸ್ ದಿ ಥರ್ಡ್ ಅಪ್ಲಿಕೇಶನ್ ಆಫ್ ಟಿಶ್ಯೂ ಕಲ್ಚರ್. ನೆಕ್ಸ್ಟ್ ಫೋರ್ತ್ ಒನ್ ನೋಡಿ, ಪ್ರೊಡಕ್ಷನ್ ಆಫ್ ಹ್ಯಾಪ್ಲಾಯ್ಡ್ ಪ್ಲಾಂಟ್ಸ್ ಥ್ರೂ ಪೋಲನ್ ಕಲ್ಚರ್. ಹ್ಯಾಪ್ಲಾಯ್ಡ್ ಪ್ಲಾಂಟ್ಸ್ ನ ಪ್ರೊಡ್ಯೂಸ್ ಮಾಡ್ತೀರಾ ಅಂದ್ರೆ, ಪ್ಲಾಂಟಿನ ಆಂಥರ್ ನ ಚೂಸ್ ಮಾಡೋದು. ಆಂಥರ್ ನ ಏನ್ ಮಾಡ್ತಿದೀವಿ, ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಡೆವಲಪ್ ಮಾಡ್ತೀವಿ. ಯಾವಾಗ ಆಂಥರ್ ನ ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಡೆವಲಪ್ ಮಾಡ್ತಿದೀವಿ, ದಟ್ ಆಂಥರ್ ಫೈನಲಿ ದೇ ಪ್ರೊಡ್ಯೂಸಸ್ ದಿ ಹ್ಯಾಪ್ಲಾಯ್ಡ್ ಪ್ಲಾಂಟ್ಸ್ ಏನ್ ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಇದು ಫೋರ್ತ್ ಅಪ್ಲಿಕೇಶನ್. ಅಂಡ್ ಫಿಫ್ತ್ ಅಪ್ಲಿಕೇಶನ್, ಪ್ರೊಡಕ್ಷನ್ ಆಫ್ ಸೊಮ್ಯಾಟಿಕ್ ಹೈಬ್ರಿಡ್ಸ್ ಥ್ರೂ ಪ್ರೋಟೋಪ್ಲಾಸ್ಟ್ ಕಲ್ಚರ್. ಇದೇನು ಅಂತ ಈಗ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅದೇ ಕಾನ್ಸೆಪ್ಟ್ ಇರೋದು, ಪ್ರೊಡಕ್ಷನ್ ಆಫ್ ಸೊಮ್ಯಾಟಿಕ್ ಹೈಬ್ರಿಡ್ಸ್ ಥ್ರೂ ಪ್ರೋಟೋಪ್ಲಾಸ್ಟ್ ಕಲ್ಚರ್. ದಿಸ್ ಇಸ್ ಅಬೌಟ್ ದಿ ಅಪ್ಲಿಕೇಶನ್ ಆಫ್ ಟಿಶ್ಯೂ ಕಲ್ಚರ್. ಇದಿಷ್ಟು ನಾವು ಅಪ್ಲಿಕೇಶನ್ಸ್ ಆಫ್ ಟಿಶ್ಯೂ ಕಲ್ಚರ್ ಅಂತ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ದಿ ಲಾಸ್ಟ್ ಕಾನ್ಸೆಪ್ಟ್, ಸೊಮ್ಯಾಟಿಕ್ ಸೆಲ್ ಹೈಬ್ರಿಡೈಸೇಷನ್. ಸೊಮ್ಯಾಟಿಕ್ ಸೆಲ್ ಹೈಬ್ರಿಡೈಸೇಷನ್ ಅಂದ್ರೆ ಇಲ್ಲಿ ಡೆಫಿನೇಷನ್ ಇದೆ, ಇಟ್ ಈಸ್ ದಿ ಮೆಥಡ್ ಆಫ್ ಫ್ಯೂಸಿಂಗ್ ದಿ ಪ್ರೋಟೋಪ್ಲಾಸ್ಟ್ ಆಫ್ ಟೂ ಸೊಮ್ಯಾಟಿಕ್ ಸೆಲ್ಸ್ ಆಫ್ ಡಿಸೈರಬಲ್ ಪ್ಲಾಂಟ್ಸ್ ಟು obtain a hybrid protoplast is called somatic cell hybridization ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟ್ ಯೂಸ್ ಮಾಡಿದ್ರೆ ಈ ಫ್ಲೋ ಚಾರ್ಟ್ ಅಲ್ಲಿ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಸೊಮ್ಯಾಟಿಕ್ ಸೆಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು ಅಂತ. ಇಲ್ಲಿ ಒಂದು ಪ್ಲಾಂಟ್ ಸೆಲ್ ಇದೆ, ಎಕ್ಸ್ಪರಿಮೆಂಟಲ್ ಪರ್ಪಸ್ಗೆ ಚೂಸ್ ಮಾಡಿದಿರ ಪ್ಲಾಂಟ್ ಸೆಲ್. ಈ ಪ್ಲಾಂಟ್ ಸೆಲ್ ಎಲ್ಲಾ ಫೀಚರ್ಸ್ ಪ್ರೆಸೆಂಟ್ ಇದೆ, ನ್ಯೂಕ್ಲಿಯಸ್ ಇದೆ, ವ್ಯಾಕ್ಯೂಲ್ಸ್ ಇದೆ, ಸೆಲ್ ವಾಲ್ ಇದೆ. ಈಗ ಸೊಮ್ಯಾಟಿಕ್ ಸೆಲ್ ಹೈಬ್ರಿಡೈಸೇಷನ್ ಅಲ್ಲಿ ನಮಗೆ ಬೇಕಾಗಿರೋದು ಪ್ರೋಟೋಪ್ಲಾಸ್ಟ್ ಬೇಕಾಗಿದೆ. ಹಾಗಾಗಿ ನಾವೇನು ಚೂಸ್ ಮಾಡಿದೀವಿ ಪ್ಲಾಂಟ್ ಸೆಲ್, ದಟ್ ಪ್ಲಾಂಟ್ ಸೆಲ್ ಈಸ್ ಟ್ರೀಟೆಡ್ ವಿತ್ ಸೆಲ್ಯುಲೇಸ್ ಅಂಡ್ ಪೆಕ್ಟಿನೇಸ್. ಯಾವಾಗ ಸೆಲ್ಯುಲೇಸ್ ಮತ್ತೆ ಪೆಕ್ಟಿನೇಸ್ ಅಲ್ಲಿ ಅದನ್ನು ನಾವು ಟ್ರೀಟ್ ಮಾಡ್ತೀವಿ, ಸೆಲ್ಯುಲೇಸ್ ಅಂಡ್ ಪೆಕ್ಟಿನೇಸ್ ವಿಚ್ ಕಂಪ್ಲೀಟ್ಲಿ ರಿಮೂವ್ ದಿ, ಏನ ರಿಮೂವ್ ಮಾಡ್ತು, ಸೆಲ್ ವಾಲ್ ನ ರಿಮೂವ್ ಮಾಡ್ತು. ಕಂಪ್ಲೀಟ್ ಸೆಲ್ ವಾಲ್ ಏನಾಯ್ತು, ರಿಮೂವ್ ಆಯ್ತು. ಯಾವಾಗ ಕಂಪ್ಲೀಟ್ ಸೆಲ್ ವಾಲ್ ರಿಮೂವ್ ಆಗುತ್ತೆ, ಫೈನಲಿ ಏನ್ ಒಪ್ಟೈನ್ ಆಗುತ್ತೆ ಅಂದ್ರೆ ಪ್ರೋಟೋಪ್ಲಾಸ್ಟ್ ಏನಾಯ್ತು, ಒಪ್ಟೈನ್ ಆಯ್ತು. ಇಟ್ ಫಾರ್ಮ್ಸ್ ದಿ ಪ್ರೋಟೋಪ್ಲಾಸ್ಟ್. ಈಗ ನಮಗೇನಾಗಿದೆ, ಎಕ್ಸ್ಪರಿಮೆಂಟ್ಗೆ ಪ್ರೋಟೋಪ್ಲಾಸ್ಟ್ ಸಿಕ್ಕಿದೆ. ಅಂದ್ರೆ ಇಲ್ಲಿ ಏನಂದ್ರೆ ಸ್ಪೆಷಾಲಿಟಿ ಅಂದ್ರೆ ಸೆಲ್ ವಾಲ್ ನ ರಿಮೂವ್ ಮಾಡಿದ್ವಿ. ಸೆಲ್ ವಾಲ್ ನ ಯಾವ ತರ ರಿಮೂವ್ ಮಾಡೋದು ಅಂದ್ರೆ ಬೈ ಯೂಸಿಂಗ್ ಸೆಲ್ಯುಲೋಸ್ ಅಂಡ್ ಪೆಕ್ಟಿನೇಸ್ ನ ಯೂಸ್ ಮಾಡಿ ಏನು ಪ್ಲಾಂಟ್ ಸೆಲ್ ಚೂಸ್ ಮಾಡಿದ್ರೆ ಅದರ ಸೆಲ್ ವಾಲ್ ನ ರಿಮೂವ್ ಮಾಡಿದ್ವಿ. ಅಂಡ್ ಫೈನಲ್ ನಮಗೆ ಏನಾಯ್ತು, ಪ್ರೋಟೋಪ್ಲಾಸ್ಟ್ ಅಪಿಯರ್ ಆಯ್ತು. ಓಕೆ, ಇಲ್ಲಿ ನೋಡಿ ಇದು ಪ್ರೋಸೆಸ್ ಫಸ್ಟ್. ಇಲ್ಲಿ ನಾವೇನ್ ಮಾಡ್ತೀವಿ, ಈ ಎಕ್ಸ್ಪೆರಿಮೆಂಟ್ಗೆ ನಮಗೆ ಎರಡು ಪೇರೆಂಟ್ ಬೇಕು. ಇದು ಪೇರೆಂಟ್ ಎ, ಇದು ಪೇರೆಂಟ್ ಬಿ. ಎರಡೂ ಪೇರೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಸೆಲ್ ವಾಲ್ ನ ರಿಮೂವ್ ಮಾಡಿದ್ವಿ ಬೈ ಯೂಸಿಂಗ್ ಸೆಲ್ಯುಲೇಸ್ ಅಂಡ್ ಪೆಕ್ಟಿನೇಸ್ ನ ಯೂಸ್ ಮಾಡಿ. ಪೇರೆಂಟ್ ಎದು ಸಹ ಸೆಲ್ ವಾಲ್ ನ ರಿಮೂವ್ ಮಾಡಿದ್ವಿ. ದಟ್ಸ್ ವೈ ಪೇರೆಂಟ್ ಎ ಪ್ರೋಟೋಪ್ಲಾಸ್ಟ್ ಇದು.
ಇದು ಸಹ ಸೆಲ್ಯುಲೇಸ್ ಅಂಡ್ ಪೆಕ್ಟಿನೇಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ರಿಮೂವ್ ದಿ ಸೆಲ್ ವಾಲ್. ದಿಸ್ ಒನ್ ಇಸ್ ಪೇರೆಂಟ್ ಬಿ ಪ್ರೋಟೋಪ್ಲಾಸ್ಟ್. ಪೇರೆಂಟ್ ಎ, ಪೇರೆಂಟ್ ಬಿ ಪ್ರೋಟೋಪ್ಲಾಸ್ಟ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಪೇರೆಂಟ್ ಎ ಪ್ರೋಟೋಪ್ಲಾಸ್ಟ್ ಅಂಡ್ ಪೇರೆಂಟ್ ಬಿ ಪ್ರೋಟೋಪ್ಲಾಸ್ಟ್ ಆರ್ ಫ್ಯೂಸ್ ಟುಗೆದರ್. ಇದನ್ನ ಫ್ಯೂಷನ್ ಗೆ ಸಪೋರ್ಟ್ ಮಾಡುವಂತ ಕೆಮಿಕಲ್ ಯಾವುದು ಅಂದ್ರೆ ದಟ್ ಈಸ್ ದಿ ಪಾಲಿಇಥಿಲೀನ್ ಗ್ಲೈಕಾಲ್. ದಟ್ ಒನ್ ಇಸ್ ಆಲ್ಸೋ ಕಾಲ್ಡ್ ಪಿಇಜಿ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಈ ಪಿಇಜಿ ಏನ್ ಮಾಡುತ್ತೆ, ಎರಡು ಪ್ರೋಟೋಪ್ಲಾಸ್ಟ್ ನ ಏನ್ ಮಾಡುತ್ತೆ, ಕಂಬೈನ್ ಮಾಡುವಂತ ಕೆಮಿಕಲ್. ಯಾವಾಗ ಈ ಪಾಲಿಇಥಿಲೀನ್ ಗ್ಲೈಕಾಲ್ ಯೂಸ್ ಮಾಡಿದ್ವಿ, ಎರಡು ಸೊಮ್ಯಾಟಿಕ್ ಸೆಲ್ ಏನಾಯ್ತು, ಕಂಬೈನ್ಡ್ ಆಯ್ತು. ಯಾವಾಗ ಫ್ಯೂಸ್ ಆಯ್ತು, ಫಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ಸೆಲ್ ಫ್ಯೂಷನ್. ಸೆಲ್ ನೋಡಿ ಏನಾಗ್ತದೆ, ಫ್ಯೂಸ್ ಆಗ್ತಾ ಇದೆ. ಆಫ್ಟರ್ ದಿ ಸೆಲ್ ಫ್ಯೂಷನ್, ದಿ ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫ್ಯೂಷನ್ ಆದ್ಮೇಲೆ ಫೈನಲಿ ವಿ ಹ್ಯಾವ್ ಟು ಸಿ ದಿ ಸೊಮ್ಯಾಟಿಕ್ ಹೈಬ್ರಿಡ್ ಸೆಲ್ ಏನಾಗುತ್ತೆ, ಫಾರ್ಮೇಶನ್ ಆಗುತ್ತೆ. ದಿಸ್ ಒನ್ ಇಸ್ ಕಾಲ್ಡ್ ಸೊಮ್ಯಾಟಿಕ್ ಸೆಲ್ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಈಗ ನೋಡಿ ಡೆಫಿನೇಷನ್ ಅಪ್ಲೈ ಮಾಡಿ ಈ ಫ್ಲೋ ಚಾರ್ಟಿಗೆ. It is nothing but somatic cell hybridization is nothing but fusing protoplast of two somatic cell. ಎರಡು ಸೊಮ್ಯಾಟಿಕ್ ಸೆಲ್ಲಿನ ಪ್ರೋಟೋಪ್ಲಾಸ್ಟ್ ನ ಫ್ಯೂಸ್ ಮಾಡಿದ್ರೆ ಆಫ್ ಡಿಸೈರಬಲ್ ಪ್ಲಾಂಟ್ಸ್ ಎಂದು, ದಟ್ ಒನ್ ಇಸ್ ಕಾಲ್ಡ್ ಸೊಮ್ಯಾಟಿಕ್ ಸೆಲ್ ಹೈಬ್ರಿಡೈಸೇಷನ್ ಅಂತೇಳಿ ಕರಿತೀವಿ. ಇಲ್ಲಿ ಏನ್ ಅಪಿಯರ್ ಆಗುತ್ತೆ, ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಸೊಮ್ಯಾಟಿಕ್ ಹೈಬ್ರಿಡ್ ಸೆಲ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ ಡೆಫಿನಿಷನ್. Fusing the protoplast of two somatic cell of desirable plant obtain hybrid protoplast or somatic hybrid cell. That one is considered as somatic cell hybridization antali kariತೀವಿ. Somatic cell hybridization ಗೆ best example Pomato is an best example for somatic cell hybridization.